ಬಾ, ನನ್ಗೆ ಇವಾಗ ಸಮಾಧಾನ ಆಯ್ತು ನೋಡಿ. ಎಷ್ಟೇ ಊರ್ ಸುತ್ಕೊಂಡು ಬಂದ್ರು ಕೊನೆಗೆ ನಮ್ಮ ಮನೆಗೆ ಬಂದ್ರೇನೆ ನೆಮ್ಮದಿ. ಮನಸ್ಸಿಗೆ ಎಲ್ಲಿ ನೆಮ್ಮದಿ ಇರುತ್ತೋ ಅದೇ ನಮ್ಮ ಮನೆ ಅಲ್ಲ. ರೀ ನೋಡಿ, 3 ದಿನ ಮನೇಲಿ ಇಲ್ದಿದ್ದಕ್ಕೆ ಎಷ್ಟು ಧೂಳು ಗಲೀಜಾಗ್ಬಿಟ್ಟಿದೆ. ನಾನು ಮೊದಲು ಕ್ಲೀನ್ ಮಾಡ್ಬಿಡ್ತೀನಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ನೀವು ಯಾಕೆ ಮಾಡ್ತೀರಿ? ಕೆಲಸದವ್ರು ಬರ್ತಾರಲ್ಲ, ಅವ್ರು ಮಾಡ್ಕೋತಾರೆ ಬಿಡಿ. ಅಯ್ಯೋ, ಅವ್ರು ಬರೋದು ನಾಳೆ ಬೆಳಗ್ಗೆ, ಅಲ್ಲಿವರೆಗೂ ಹೀಗೆ ಬಿಟ್ಕೊಂಡಿರಕ್ಕಾಗುತ್ತಾ? ನಿಮ್ಗೆ ಮೊದಲೇ ಧೂಳು ಗಲೀಜೆಲ್ಲ ಆಗಲ್ಲ, ನನ್ಗದು ಗೊತ್ತು. ಪ್ಲೀಸ್ ಹೋಗ್ತೀರಾ? ಸರಿ, ಒಂದು ಕೆಲಸ ಮಾಡೋಣ, ಇಬ್ರ ಜೊತೆಗೆ ಸೇರ್ಕೊಂಡು ಕ್ಲೀನ್ ಮಾಡೋಣ. ಅಯ್ಯೋ ಬೇಡಪ್ಪ, ನೀವು ನನಗೆ ಕ್ಲೀನ್ ಮಾಡಕ್ ಬಿಡ್ತೀರಾ? ಬರೀ ಕೀಟ್ಲೆ ಮಾಡ್ತೀರಾ. ಕೀಟ್ಲೆ? ನಾನು ಅದು ಹಿಂಗ ಹಿಂಗ ಅಯ್ಯೋ, ಇದನ್ನೇ ಹೇಳಿದ್ರು ಬೇಡ ಅಂತ. ಸುಮ್ನಿದ್ರೆ ಸರಿ. ನೀವೀಗೆಲ್ಲ ಮಾಡಿದ್ರೆ ನಾನು ಕ್ಲೀನ್ ಮಾಡೋದು ಹೇಗೆ? ಕ್ಲೀನ್ ಮಾಡೋದು ಹೇಗೆ? ಸರಿ, ಬನ್ನಿ. ಫುಲ್ ಕ್ಲೀನ್ ಆಗ್ತಾ ಇದೆಯಲ್ಲ. ಇದನ್ನ ಯಾರಾದ್ರೂ ಕ್ಲೀನ್ ಮಾಡೋದು ಅಂತಾರಾ? ಸರಿ, ಗೊತ್ತಾಯ್ತು ಬಿಡಿ. ಮೊದಲು ಮನೆ ಎಲ್ಲ ಕ್ಲೀನ್ ಮಾಡೋಣ, ಆಮೇಲೆ ರೊಮ್ಯಾನ್ಸ್ ಕಂಟಿನ್ಯೂ ಮಾಡೋಣ. ಓಕೆ ಸರಿ, ಹೋಗಿ. ಅಲ್ಲಿ ಹೋಗಿರಿ, ನಾ ಬರ್ತೀನಿ. ಬನ್ನಿ ಬನ್ನಿ ಬನ್ನಿ, ಬೇಗ ನೀವು. ಮೇಲ್ಗಡೆಯಿಂದ ಶುರು ಮಾಡೋಣ. ಏನಣ್ಣ, ವ್ಯಾಪಾರ ಫುಲ್ಲು ಡಲ್ ಆಗಿದೆ. ಈಗಾದ್ರೆ ಏನ್ ಮಾಡೋದು? ಅವ್ನು ಮುತ್ಕೊಂಡೋದ್ಮೇಲೆ ಮತ್ತೆ ಸಾಲ ಬೇರೆ ಮಾಡಿ ಬಂಡವಾಳ ಹಾಕಿದ್ಯಾ? ಕಣ ಮನೋಜ, ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಆ ಡಬ್ಬ ನನ್ನ ಮಗ ನಮ್ಮ ಅಂಗಡಿಗೆ ಬಂದು ನಮಗೆ ಟೋಪಿ ಹಾಕಿ ಹೋದಾಗಿಂದ ಏನೋ ಗ್ರಾಚಾರ ಬಡ್ಕೊಂಡ್ಬಿಟ್ಟಿದೆ. ಏನೋ ಅರ್ಥ ಆಗ್ತಿಲ್ಲ. ಇರ್ಲಿ ಬಿಡೋಣ, ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ. ಮೊದಲು ಅಂಗಡಿ ಬಾಡಿಗೆ ಕಟ್ಟೋದು. ಬರೀ ಬಾಡಿಗೆ ಅಲ್ವೋ, EMI ಕಟ್ಟಬೇಕು. ಹೇಗೆ ಹೊಂದ್ಸೋದು, ಎಲ್ಲಿಂದ ತರೋದು, ಏನೂ ಗೊತ್ತಾಗ್ತಿಲ್ಲ. ಭಯ ಆಗ್ತಿದೆ ಮನೋಜ. ಯಾಕ ಹಾಕೋಗ್ತಾ ಇದೆ ಲಕ್ಷ್ಮಿನ? ವೆಂಕಿ, ಏನು ವೆಂಕಿ? ಇಷ್ಟೊಂದು ದುಡ್ಡ? ಇಷ್ಟು ದುಡ್ಡು ಯಾರು ಕೊಟ್ಟಿದ್ದು? ಜಾತ್ರೆ ಕೆಲಸ ಮಾಡಿದ್ದಕ್ಕೆ ಕೊಟ್ರಾ? ಹೌದಾ? ಜಾನುಗೆ ಮೂಗ್ಬಿಟ್ಟು ತಂದ್ಕೊಟ್ಯಾ? ಮಿಕ್ಕಿದ ದುಡ್ಡು ನನಗ? ನೋಡಿದ್ಯಾ ಲಕ್ಷ್ಮಿ, ನೀನು ಹೆತ್ತ ಮಕ್ಕಳಿಗೂ ನೀನು ಸಂಕಟ ಗೊತ್ತಾಗ್ಲಿಲ್ಲ. ಯಾವ ಜನ್ಮದಲ್ಲಿ ಅವನಿಗೆ ನೀನು ತಾಯಿಯಾಗಿದ್ಯೋ ಏನೋ, ಆ ಭಗವಂತನಿಗೆ ಗೊತ್ತು. ಪರವಾಗಿಲ್ಲ ಕಣೋ, ಜಾತ್ರೆಗೆ ನಿನ್ಗಿಷ್ಟು ದುಡ್ಡು ಕೊಟ್ಟಿದ್ದಾರೆ. ಹೀಗೆ ನೀನು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕು. ಹೌದು, ಈ ದಾರ ಯಾರು ಕಟ್ಟಿದ್ದು? ಓ, ನಿನ್ ಫ್ರೆಂಡು ಶಿವನಾ? ಸರಿ, ಅವನು ಈಗ ಹೇಗಿದ್ದಾನೆ? ಚೆನ್ನಾಗಿದ್ದಾನಾ? ಅವನೇನೋ ನಿನ್ಗೆ ದಾರ ಕಟ್ಟಿದ್ದಾನೆ, ನೀನು ಅವನಿಗೆ ಏನ್ ಕೊಟ್ಟೆ?
ಬಳೆ ಕೊಟ್ಯಾ? ಗಂಡಸರಿಗೆ ಯಾರಾದ್ರೂ ಬಳೆ ಕೊಡ್ತಾರಾ? ಏಯ್, ನಿನ್ನೆ ಕೇಳಿದ್ದು. ಹಾ. ಓ, ಕಡ್ಗ ಕೊಟ್ಯಾ? ಸರಿ ಸರಿ, ನಿನ್ ಫ್ರೆಂಡನ್ನ ನಾನ್ ಕೇಳ್ದೆ ಅಂತ ಹೇಳು. ಹಾಗೆ ಒಂದ್ಸಲ ಮನೆ ಕರ್ಕೊಂಡ್ ಬಾ ಊಟಕ್ಕೆ. ಹಾ. ಲಕ್ಷ್ಮಿ, ಆ, ರಾತ್ರಿ ಎಲ್ಲ ಆ ದಾರನೇ ನೋಡ್ಕೊಂಡಿದ್ದೆ. ಆ ದಾರದೊಳಗೆ ಏನಿದೆಯೋ ಏನೋ. ಅದು ಅವನ್ ಫ್ರೆಂಡು ಶಿವ ಕೊಟ್ಟಿದ್ದಲ್ವಾ, ಅದಕ್ಕೆ ಜೋಪಾನ್ವಾಗ್ ನೋಡ್ಕೋತಾ ಇದ್ದಾನೆ. ಏನ್ ವೆಂಕಿ? ಹಾ, ಶಿವ ಕೊಟ್ಟಿದ್ದಲ್ವಾ, ಭದ್ರವಾಗಿರ್ಬೇಕು ತಾನೆ. ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡುವಿ ಅಂತೆ. ಬಾ. ಅವನ್ ಯಾರು ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಗೌಡ್ರೆ. ನಾನು ಏನ್ ಅನ್ಯಾಯ ಮಾಡಿದೆ ಅಂತ ನನಗೆ ಹೀಗೆ ಮಾಡ್ಬಿಟ್ಟ. ನನ್ನ ಪಾಡಿಗೆ ನಾನಿದ್ದೆ, ಆದ್ರೆ ಇವನು ಯಾರೋ ನನ್ನ ಬದುಕಲ್ಲಿ ಬಿರುಗಾಳಿನೇ ಎಬ್ಬರಿಸ್ಬಿಟ್ಟ. ಯಾರಿಗೂ ಹೇಳ್ಕೊಳಕ್ಕಾಗದೆ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೊಬ್ಬಳಿಗೆ ಗೊತ್ತು. ಇದರಿಂದ ನಾನು ನನ್ನ ಮಗಳ ಹತ್ರನೂ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ಅಯ್ಯೋ ದೇವ್ರೆ, ನಾನು ಎಂತ ತಪ್ಪು ಮಾಡಿಬಿಟ್ಟೆ. ನನ್ನ ಕಂಬ್ಳಿ ನನ್ನಿಂದ ಅಳ್ಗೊಂಗಾಗೋಯ್ತು, ನನ್ನಿಂದಲೇ ನೊಂದ್ಕೊಂಗಾಗೋಯ್ತು. ನಾನು ಯಾಕೆ ಹಿಂಗೆ ಮಾಡಿದೆ? ನನ್ನ ಮನಸ್ಸಲ್ಲಿರೋದು ಹೇಳ್ಕೊಳಕ್ಕಾಗ್ದೆ. ನನ್ನ ಒತ್ತಾಟಕ್ಕೆ ಅವ್ರಿಗೆ ನೋವು ಕೊಟ್ಬಿಟ್ನಲ್ಲ. ಈಗ ಅವ್ರಿಗೆ ಏನು ಕಷ್ಟ ಆಗಿದೆಯೋ ಏನೋ, ಹಿಂಗೆ ಅಂತ ಇನ್ನೊಬ್ರಿಗೆ ಹೇಳ್ಕೊಳಕ್ಕಾಗ್ತೆ. ಅದೆಷ್ಟು ನೋವು ತಿಂತಿದ್ದಾರೋ ಏನೋ. ದೇವ್ರೇ, ಇದಕ್ಕೆಲ್ಲ ಕಾರಣ ನಾನು. ನಿನ್ನ ಪ್ರೀತಿ ಮಾಡ್ತವನೆ ಅಂತ ಹೇಳ್ಕೊಳಕ್ಕಾಗ್ತೇನೆ. ಹೇಡಿಯಾಗಿ ಹೋಗಿ ತಾಳಿ ಕಟ್ಬಿಟ್ಟು ಬಂದ್ಬಿಟ್ಟೆ. ದೇವ್ರೆ, ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡು. ಕಂಬ್ಳಿಗೆ ಮಾತ್ರ ನನ್ನ ಕಂಬ್ಳಿಗೆ ಮಾತ್ರ ನೋವು ಕೊಡಬೇಡ. ಮುಂದೆ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ನೀನೇ ನನ್ನ ಜೊತೆಗಿದ್ದು ನನ್ನ ದಾರಿ ತೋರಿಸ್ಬೇಕು. ನನ್ನ ಕಂಬಿ ಖುಷಿಯಾಗಿರ್ಬೇಕು, ಆ ಥರ ನೀನೇ ಮಾಡಬೇಕು. ಖುಷಿ, ಬಂದ್ಯಾ? ಬಾ.
ಭಾವನಮ್ಮ ಸ್ಕೂಲ್ ಮುಗೀತು, ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಓ ಹೌದಾ, ಸರಿ, ನೀನೊಂದು ಕೆಲಸ ಮಾಡು. ನೀನು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂಚೂರು ತಿಂಡಿ ತಿನ್ಬಿಡು, ಆಮೇಲೆ ಹೋಮ್ವರ್ಕ್ ಮಾಡ್ತೀಯಂತೆ, ಓಕೆನಾ? ಅಜ್ಜಿನು ಮಾಡ್ತಿದಾರ, ಘಮ ಘಮ ಅಂತಿದ. ಓ ಹೌದಾ? ಭಾವನಮ್ಮ ಏನಿದು? ಬಂಗಾರಿ, ರವಿ, ಏನಿದೆ ಎಷ್ಟೊಂದು ಖುಷಿಯಾಗಿದ್ಯಾ? ಎಸ್, ಇದೊಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸರ್ಪ್ರೈಸಾ? ಏನದು? ಕಣ್ಮುಚ್ಚು. ಇಲ್ಲ, ಏನು ಹೇಳು? ಕಣ್ಮುಚ್ಚು ನೀನು. ನೋಡು, ಏನಿದು? ನಾಳೆ ನಿನ್ನ ಹೊರ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ರಿಸಾರ್ಟ್ ಕೂಡ ಬುಕ್ ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ ಬೇಗ ರೆಡಿ ಆಗು. ಸಾರಿ ರವಿ, ಬೇಜಾರು ಮಾಡ್ಕೋಬೇಡ. ನಾನು ನಾಳೆ ಪೂರ್ವಿನ ಮೀಟ್ ಮಾಡಕ್ಕೆ ಹೋಗಬೇಕು. ಪೂರ್ವಿನ? ನಾನು ಅವಳನ್ನ ಮದುವೆಗೆ ಒಪ್ಪಿಸ್ಲೇಬೇಕು ರವಿ. ಏನಾಗಿದೆ ನಿನಗೆ? ಅದು ಯಾರ್ಯಾರನ್ನೋ ಮದುವೆ ಮಾಡ್ಸೋಕ್ಕೆ ಈ ರೇಂಜಿಗೆ ಹೋಗಿ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಏನಿದೆ ನಿನಗೆ? ಇಲ್ಲ ರವಿ, ಅಟ್ ಎನಿ ಕಾಸ್ಟ್ ಈ ಮದುವೆ ಆಗಲೇಬೇಕು. ಅದನ್ನ ನಾನು ಮಾಡಿಸ್ಲೇಬೇಕು. ಆಗಷ್ಟೇ ನಮ್ಮ ಪ್ರಾಜೆಕ್ಟ್ಗೆ ಒಳ್ಳೇದಾಗೋದಕ್ಕೆ ಸಾಧ್ಯ. ಬಂಗಾರಿ, ಅವ್ರು ಯಾರೋ ಮದುವೆ ಆದ್ರೇನು ಬಿಟ್ರೇನು? ನೀನು ಸುಮ್ಮನೆ ಓವರಾಗಿ ಥಿಂಕ್ ಮಾಡ್ತಿದ್ಯಾ? ಇಷ್ಟು ಥಿಂಕ್ ಮಾಡಿಲ್ಲ ಅಂದ್ರೆ ನಮ್ಮ ಪ್ರಾಜೆಕ್ಟ್ಗೆ, ನಮ್ಮ ಫ್ಯೂಚರ್ಗೆ ಹೇಗೆ ಒಳ್ಳೇದಾಗತ್ತೆ? ಕೆಲವೊಂದ್ಸಲ ನಮ್ಗೇನಾದ್ರೂ ಆಗ್ಬೇಕು ಅಂದಾಗ ಇದನ್ನೆಲ್ಲ ನಾವು ಮಾಡ್ಲೇಬೇಕಾಗತ್ತೆ. ರಿಸ್ಕ್ನ ತಗೊಳ್ಳೇಬೇಕಾಗತ್ತೆ. ಬಂಗಾರಿ, ನನಗೆ ಯಾಕೋ ಇದು ಸ್ವಲ್ಪನೂ ಸರಿ ಅನ್ನಿಸ್ತಿಲ್ಲ. ನೀ ಸುಮ್ಮನೆ ನಿನ್ನ ಟೈಮ್ನ ಅವ್ರ ಹಿಂದೆ ಬಿದ್ದು ವೇಸ್ಟ್ ಮಾಡ್ತೀಯ ಅಂತ ಅನ್ನಿಸ್ತಿದೆ. ಡೋಂಟ್ ವರಿ ರವಿ, ಮುಂದೆ ನೀನೇ ನನ್ನ ಹತ್ರ ಬಂದು ನೀನು ಸರಿಯಾಗಿ ಮಾಡಿದ್ಯಾ ಅಂತ ಹೇಳೇ ಹೇಳ್ತೀಯ. ನೋಡ್ತಾ ಇರು. ತಾದ ಮಲ್ಕೋಲ ನೋಡ. ಭಾವನಮ್ಮ ಹೇಳಿ. ಇದು ತಾಯ್ತಾ ಖುಷಿ? ತಾಯ್ತಾನ ನಂಗೂ ಕೊಡ್ಸಿ. ಅಯ್ಯೋ, ಇದು ಚಿಕ್ಕ ಮಕ್ಕಳು ಹಾಕೋಬಾರ್ದು ಖುಷಿ, ಬರೀ ದೊಡ್ಡವ್ರು ಮಾತ್ರ ಹಾಕೊಳ್ಳೋದು. ಯಾಕೆ ದೊಡ್ಡವ್ರ ಮಾತ್ರ ಹಾಕೋಬೇಕು? ಮಕ್ಳಿಗೆ ಆಸೆ ಅಲ್ವಾ ತಾಯ್ತಾ ಹಾಕೋಬೇಕು ಅಂತ? ಇಲ್ಲ ಪುಟ, ಇದು ಚಿಕ್ಕ ಮಕ್ಕಳು ಹಾಕೋಬಾರ್ದು. ನೀನು ದೊಡ್ಡ ಹುಡುಗಿ ಆಗ್ತೀಯಲ್ಲ, ಆಗ ನಾನೇ ನನಗೆ ಕೊಡಿಸ್ತೀನಿ. ಹಾಗಾದ್ರೆ ನಾನು ಯಾವಾಗ ದೊಡ್ಡ ಹುಡುಗಿ ಆಗ್ತೀನಿ? ಆಗ್ತೀಯಾ ಪುಟ? ಆಗ ನಾನು ನಿನಗೆ ಕೊಡಿಸ್ತೀನಿ, ಓಕೆನಾ? ಖುಷಿ, ನಾನು ತಾಯ್ತಾ ಹಾಕೊಂಡಿರೋದು ಮನೆಯವ್ರಿಗೆ ಯಾರಿಗೂ ಹೇಳಬಾರ್ದು, ಆಯ್ತಾ? ಯಾಕೆ? ಯಾಕಂದರೆ ನಾನು ಪೂಜೆ ಮಾಡಿಸಿದ್ದೀನಲ್ಲ, ಶಾಸ್ತ್ರಿಗಳು ಹೇಳಿದ್ದಾರೆ ಯಾರಿಗೂ ಹೇಳಬಾರ್ದು ಅಂತ, ಅದಕ್ಕೆ. ಸರಿ ಬಾಣಮ್ಮ, ಆದ್ರೆ ನಂಗೆ ದೊಡ್ಡ ಹುಡುಗಿ ಆದ್ಮೇಲೆ ಕೊಡಿಸ್ಬೇಕು. ಹ್ಞೂ ಪುಟ, ನಾನೇ ನಿಂಗೆ ಕೊಡಿಸ್ತೀನಿ. ಅರೆ, ಇದೇನ್ರಿ ಆಶ್ಚರ್ಯ, ಇವತ್ತಿಷ್ಟು ಬೇಗ ಬಂದಿದ್ದೀರಾ? ಅಯ್ಯೋ ಹೌದಲ್ಲ ಲಕ್ಷ್ಮಿ, ಇವತ್ತು ಆಫೀಸಲ್ಲಿ ಕೆಲಸನೇ ಇರಲಿಲ್ಲ, ಮುಗಿಸ್ಕೊಂಡು ಅದಕ್ಕೆ ನೇರವಾಗಿ ಮನೆಗೆ ಬಂದ್ಬಿಟ್ಟೆ. ನೀವು ಈ ರೀತಿ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ಗೊತ್ತಾ? ಕೆಲಸ ಬೇಗ ಮುಗಿದ್ರು ಓವರ್ ಟೈಮ್ ಮಾಡ್ತಾ ಇದ್ರಿ. ಇವತ್ತು ಅದೇನೂ ಇರ್ಲಿಲ್ವಾ? ಇಲ್ಲ, ಇವತ್ತೇನಿಲ್ಲ, ಗಾಡಿ ಕಮ್ಮಿ ಇದ್ದು ಅದಕ್ಕೆ ಬಂದ್ಬಿಟ್ಟೆ. ಆದ್ರೂ ನಿಮ್ಮನ್ನ ನೋಡ್ತಿದ್ರೆ
ಕೆಲ್ಸಕ್ಕೆ ಹೋಗಿ ಬಂದಿರೋರ್ ತರ ಕಾಣಿಸ್ತಿಲ್ಲ. ಅಂದ್ರೆ ಲಕ್ಷ್ಮಿ, ನನ್ನ ಮಾತಿನ ಮೇಲೆ ನಿನ್ಗೆ ಅನುಮಾನನಾ? ನಿಮ್ಮೇಲೆ ಅನುಮಾನ ಪಟ್ರೆ ಆ ದೇವ್ರ ಮೆಚ್ತಾನ ಹೇಳಿ? ಯಾಕೆ ಹೇಳ್ತಿದ್ದೆ ಅಂದ್ರೆ, ನೀವ್ ಕೆಲ್ಸದಿಂದ ಬಂದ ತಕ್ಷಣ ಮೈ ಕೈ ನೋವು ಅಂತ ಹೇಳ್ತಾ ಇದ್ರಿ. ಆದ್ರೆ ಇವತ್ತು ಆರಾಮಾಗಿ ಕೂತಿದ್ರಲ್ಲ, ಅದಕ್ಕೆ ಕೇಳ್ದೆ. ದಿನ ಒಂದೇ ತರ ಇರುತ್ತಾ? ಅವತ್ ಗಾಡಿಗಳು ತುಂಬಾ ಇದ್ದು ಆಯಾಸ ಆಗಿತ್ತು, ಅದಕ್ಕೆ ಹಾಗಂದೆ. ಇವತ್ ಗಾಡಿ ಕಮ್ಮಿ ಇದ್ದು ಆರಾಮಾಗಿದ್ದೀನಿ. ಸರಿ, ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ನೋದೇ ನನ್ಗಿಷ್ಟ. ನೀವ್ ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ, ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಲಕ್ಷ್ಮಿ, ನಿನ್ ಮುಂದೆ ಸತ್ಯ ಹೇಳ್ಬೇಕಂದ್ರೆ ಬಾಯೇ ಬರ್ತಾ ಇಲ್ಲ. ಅದಕ್ಕೆ ಸುಳ್ಳು ಹೇಳಿ ನಂಬಿಸ್ಬಿಟ್ಟೆ. ನಿನ್ ಮುಂದೆ ಸುಳ್ಳು ಹೇಳ್ತಾ ಇದ್ರೆ ಹೃದಯಕ್ಕೆ ಮುಳ್ಚಿಟ್ಟಂಗ ಆಗುತ್ತೆ. ಯಾವಾಗ ಕೊನೆ ಆಗುತ್ತೋ ಗೊತ್ತಿಲ್ಲ. साहब साहब बोलिए। डिलीवरी आई सर। डिलीवरी आ गया? अच्छा, अंदर भेजिए, यहाँ रखवा दीजिए। ठीक है? ठीक है सर। चलिए। ಚಿನ್ನು ಮರಿ, ಹಾಂ ರೀ. ನನ್ನ ಜೊತೆ ಬನ್ನಿ, ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು ಸರ್ಪ್ರೈಸು? ಸರ್ಪ್ರೈಸ್ ಏನು ಅಂತ ಯಾರಾದರೂ ಕೇಳ್ತಾರ? ಬನ್ನಿ ಬನ್ನಿ ಬನ್ನಿ, ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಓಕೆ, ಬನ್ನಿ ನನ್ನ ಜೊತೆ ಈಗ. ನಿಧಾನ, ಜೋಪಾನ, ಬಲಕ್ಕೆ ಬನ್ನಿ. ಈ ಗಿಡಕ್ಕೆ. ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಷ್ಟು ಮಾತಾಡ್ತೀರಿ, ನಡೀರಿ ಸುಮ್ಮನೆ. ಸರಿ. ಕೊನೆ ಹೆಜ್ಜೆ ನಿಧಾನ ಇಳಿರಿ. ಓಕೆ. ಸೀದಾ ಬನ್ನಿ, ಸೀದಾ ಬನ್ನಿ. ಸ್ಲೋ. ಓಕೆ. 3, 2, 1. ರೀ, ಇದು ನಮ್ಮ ಕಾಲೇಜ್ ಬೆಂಚು. ಬರೀ ಕಾಲೇಜ್ ಬೆಂಚ್ ಅಲ್ಲ, ನಿಮ್ಮ ಫೇವ್ರೆಟ್ ಬೆಂಚು. ಇದನ್ನ ಯಾಕೆ ಇಲ್ಲಿಗೆ ತಂದಿದ್ದೀರಾ? ಯಾಕೆ ತೊಗೊಂಡು ಬಂದ್ರಿ ಅಂದರೆ, ನೀವು ಕಾಲೇಜಿಗೆ ಹೋಗಿದ್ದಾಗ ಅದು ನಿಮ್ಗೆ ಎಷ್ಟು ಇಷ್ಟ, ನೀವು ಎಷ್ಟು ಅದನ್ನು ಮಿಸ್ ಮಾಡ್ಕೋತಾ ಇದ್ದೀರಿ ಅಂತ ನನಗೆ ಗೊತ್ತಾಗೋಯ್ತು. ಅದಕ್ಕೆ ನಿಮ್ಗೆ ಫೇವ್ರೆಟ್ ಥಿಂಗ್ಸ್ ಅಂದಮೇಲೆ ಅದು ನಿಮ್ಮ ಹತ್ರನೇ ಇರಬೇಕು. ನಿಮ್ಮ ಮೆಮೊರೀಸ್ನೆಲ್ಲ ರೀಲೋಡ್ ಮಾಡಬೇಕು ಅಂತ ಈ ಬೆಂಚನ್ನು ತರಿಸ್ಬಿಟ್ಟೆ. ನೋಡಿ ನೋಡಿ, ನಿಮ್ಮ ಮುಖದ ಮೇಲೆ ಹೇಗೆ ಖುಷಿ ಅರ್ಲ್ತಾ ಇದೆ ಅಂತ. ಆದ್ರೂ ರೀ, ನಾನೇನೋ ಸುಮ್ಮನೆ ಬಾಯಿ ಮಾತಿಗೆ ಅಂದೆ, ನೀವು ನೋಡಿದ್ರೆ ಮನೆಗೆ ತಂದ್ಬಿಟ್ರಲ್ಲ. ಚಿನ್ನು ಮರಿ, ನೀವು ನನಗಿಷ್ಟ ಅಂದಮೇಲೆ ನಿಮಗೆ ಇಷ್ಟವಾದ ವಸ್ತುನ ನಾನು ನಿಮ್ಗೆ ತಂದು ಕೊಡಬೇಕು. ಅದು ನಿಮ್ಮ ಗಂಡನಾಗಿ ನನ್ನ ಕರ್ತವ್ಯ. ಅದು ಅಲ್ಲದೆ ನೀವು ಎಷ್ಟೆಲ್ಲ ತ್ಯಾಗಗಳನ್ನು ಮಾಡಿ ನನ್ನ ಜೊತೆ ಈಗ ಬಂದು ಜೀವನ ಮಾಡ್ತಾ ಇದ್ದೀರಾ ಅಲ್ಲ, ಅದ್ರ ಮುಂದೆ ಇದು ಏನೂ ಇಲ್ಲ. ನನ್ನ ಕಡೆಯಿಂದ ಇದೊಂದು ಸ್ಮಾಲ್ ಗಿಫ್ಟ್ ಅಂತ ಇಟ್ಕೊಡಿ. ಓಕೆ? ಅಲ್ಲ ರೀ, ಆದ್ರೂ ಕೂತ್ಕೊಳ್ಳಿ. ನಾನು ಇಲ್ಲೇ ಕುತ್ಕೋತಾ ಇದ್ದಿದ್ದು. ಬನ್ನಿ, ನೀವು ಕೂತ್ಕೊಳ್ಳಿ. ಚಿನ್ನಮರಿ, ಈ ಬೆಂಚ್ ಮೇಲೆ ಕೂತು ಬದುಕಿನ ಪಾಠ ಕಲಿಬೇಕು ಅನಿಸ್ತಾ ಇದೆ. ಬದುಕಿನ ಪಾಠ ಜೊತೆಗೆ ಪ್ರೀತಿ ಪಾಠನೂ ಕಲಿಬೇಕಲ್ವಾ? ಕಾಲೇಜಲ್ಲಿ ಲೆಕ್ಚರರ್ಸು ಬುಕ್ಕಿನ ಪಾಠ ಹೇಳ್ಕೊಡೋರು, ಆದ್ರೆ ನೀವು ಪ್ರೀತಿ ಪಾಠ ಹೇಳ್ಕೊಟ್ಟಿದ್ ಮೇಷ್ಟ್ರು. ನೋಡಿ ನೋಡಿ, ನನಗೆ ಈ ಮೇಷ್ಟ್ರೆಲ್ಲ ಸೂಟ್ ಆಗಲ್ಲಪ್ಪ. ನಿಮ್ಮ ಸ್ಟೂಡೆಂಟ್ ಆಗ್ತೀನಿ, ಆದರೆ ಪನಿಷ್ಮೆಂಟ್ ಕೊಡಬಾರ್ದು. ನಿಮ್ಮಂತ ಒಳ್ಳೆ ಸ್ಟೂಡೆಂಟ್ಗೆ ಪನಿಷ್ಮೆಂಟ್ ಕೊಡೋಕ್ಕಾಗತ್ತಾ? ಅದಕ್ಕೆ ತಾನೇ ನಾನು ಹಾರ್ಟೇ ಕೊಟ್ಬಿಟ್ಟೆ. ನನ್ನೊಡನೆ ನಡೆವಾಗ ಕರಗಿದೆ, ನೀ ಕೈ ಚಾಚಿ ಕರೆವಾಗ ನೀವು ಕೂತಿರೋ ಬೆಂಚನ್ನ ಇನ್ಯಾರೂ ಬಳಸಬಾರ್ದು ಜಾನ್ವಿ ಅವರೇ.